ಸೊ ಹಾಯ್ ಫ್ರೆಂಡ್ಸ್, ಹಲೋ, ನಮಸ್ಕಾರ. ಎಲ್ಲರೂ ಹೆಂಗದಿರಪ್ಪ? ಎಲ್ಲರೂ ಆರಾಮದಿರುತ್ತೇಳಿ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನು. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದ ಇಂಟೆನ್ಷನ್ ಬಂದುಬಿಟ್ಟು ರೀಸೆಂಟಾಗಿ ಒಂದು ಅಪ್ಡೇಟ್ ಭಾಳ ವೈರಲ್ ಆಗತೈತಿ, ಅಂದ್ರೆ ಟ್ರೆಂಡಿಂಗ್ನಾಗ ಬರತೈತಿ. ಯಾವ ಒಂದು ಅಪ್ಡೇಟ್ ಅನ್ನೋದು ತಮ್ಮನೇಲಿ ನೋಡಿರ್ತೀರಿ. ಟೆಲಿಗ್ರಾಮ್ ಬ್ಯಾನ್ ಆಗೈತಿ ಅನ್ನೋ ಒಂದು ಅಪ್ಡೇಟ್ ಭಾಳ ಎಲ್ಲ ಕಡೆ ಅದು ಸ್ಪ್ರೆಡ್ ಆಗತೈತಿ. ಇದು ಸುಳ್ಳು ಇನ್ನು ಕರೆನೋ ಇದು ಇವತ್ತಿನ ಒಂದು ವಿಡಿಯೋದಾಗ ಕನ್ಫರ್ಮ್ ಮಾಡಿ ನಿಮಗೆ ತಿಳಿಸ್ಕೊಡತ್ನು. ಈ ಒಂದು ವಿಡಿಯೋನ ಪೇಷನ್ಸಿಂದ ಪೂರ್ತಿಯಾಗಿ ನೋಡಿರಿ. ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿದ ಮೇಲೆ ವಿಡಿಯೋನ ಇಷ್ಟ ಆತಪ್ಪ ಅಂದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ, ಅಷ್ಟು ಸಾಕು ನಮಗೆ ನೀವು. ಸೊ ಫ್ರೆಂಡ್ಸ್, ಬರೀ ಮತ್ತು ವಿಷಯಕ್ಕೆ ಬರೋನು. ಟೆಲಿಗ್ರಾಮ ಬ್ಯಾನ್ ಆಗೈತೋ ಇಲ್ಲೋ, ಬ್ಯಾನ್ ಆದರೆ ಎದಕ್ಕೆ ಬ್ಯಾನ್ ಆಗೈತಿ ಅದನ್ನು ಕೂಡ ಹೇಳ್ತೀನಿ. ಸೊ ಫ್ರೆಂಡ್ಸ್, ಮೊದಲಿಗೆ ಹೇಳ್ಬೇಕಂದ್ರೆ ಟೆಲಿಗ್ರಾಮ್ನ ಲಾಂಚ್ ಮಾಡೋ ಉದ್ದೇಶ ಎದಕ್ಕೆ ತಂದಾರಪ್ಪ ಅಂದ್ರೆ, ಎದಕ್ಕೆ ಲಾಂಚ್ ಮಾಡಿದ್ರಪ್ಪ ಅಂದ್ರೆ ಕಮ್ಯುನಿಕೇಷನ್ ಮಾಡೋಕತ್ತೇಳಿ. ಅಂದ್ರೆ ನೀವು ವಾಟ್ಸಪ್ನ ಯಾವ ಥರ ಯೂಸ್ ಮಾಡ್ತೀರಿ, ಇನ್ಸ್ಟಾಗ್ರಾಮ್ನ ಯಾವ ಥರ ಯೂಸ್ ಮಾಡ್ತೀರಿ, ನಾರ್ಮಲಾಗಿ ಕಮ್ಯುನಿಕೇಷನ್ ಮಾಡೋಕೆ, ಚಾಟಿಂಗ್ ಮಾಡೋಕತ್ತೇಳಿ. ಆ ಥರ ನಿಮ್ಮ ಒಂದು ಗರ್ಲ್ ಫ್ರೆಂಡ್ ಆಗಿರ್ಬೋದು, ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ನಾಗ ಆಗಿರ್ಬೋದು, ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ ಜೊತೆ ಆಗಿರ್ಬೋದು, ಯಾರ ಜೊತೆ ಬೇಕಾದ ಚಾಟಿಂಗ್ ಮಾಡೋಕತ್ತೇಳಿ ಆ ಒಂದು ಆಪ್ಷನ್ನ ತಂದಿದ್ರು. ಒಂದು ಟೈಮ್ನಾಗ ವಾಟ್ಸಪ್ನ ಕಮ್ಮಿ ಯೂಸ್ ಮಾಡ್ತಿದ್ರು, ಟೆಲಿಗ್ರಾಮ್ನ ಜಾಸ್ತಿ ಯೂಸ್ ಮಾಡ್ತಿದ್ರು. ಯಾಕಪ್ಪ ಅಂದ್ರೆ ಯಾವುದೋ ಒಂದು ಸ್ವಾಭಿಮಾನದ್ದು ಒಂದು ಟ್ರೆಂಡಿಂಗ್ ಆಗಿತ್ತು ಆ ಟೈಮ್ನಾಗ. ಸೊ ಫ್ರೆಂಡ್ಸ್, ಹಾಗಾಗಿ ಟೆಲಿಗ್ರಾಮ್ನ ಡೌನ್ಲೋಡ್ ಮಾಡಿರಿ ಅಂತೇಳಿ ಒಂದು ಸೋಷಿಯಲ್ ಮೀಡಿಯಾದಾಗ ಒಂದು ಟ್ರೆಂಡ್ ಚಾಲೂ ಆಗಿತ್ತು. ಹಾಗಾಗಿ ಭಾಳಷ್ಟು ಮಂದಿ ಟೆಲಿಗ್ರಾಮ್ನ ಡೌನ್ಲೋಡ್ ಮಾಡ್ಕೊಂಡ್ರು. ಆದ್ರೆ ವಾಟ್ಸಪ್ಪಿಗೆ ಕಂಪೇರ್ ಮಾಡಿದ್ರೆ ಅತಿ ಹೆಚ್ಚು ಫ್ಯೂಚರ್ಸ್ಗಳು ಟೆಲಿಗ್ರಾಮ್ನಾಗಿದ್ದು. ಅದನ್ನು ಕೆಲವೊಂದಿಷ್ಟು ಮಂದಿ ತಿಳ್ಕೊಂಡಿಲ್ಲ, ಕೆಲವೊಂದಿಷ್ಟು ಮಂದಿ ತಿಳ್ಕೊಂಡ್ರೆ. ಅಂದರೆ ಈಗ ಇಲ್ಲಿಗಲ್ಲಾಗಿ ಆ್ಯಕ್ಟಿವಿಟಿಗಳನ್ನ ಯಾರೆಲ್ಲ ಜಾಸ್ತಿ ಮಾಡ್ತಾರಲ್ಲ, ಅವರು ಇದ್ರ ಫ್ಯೂಚರ್ಸ್ಗಳನ್ನ ತಿಳ್ಕೊಂಬಿಟ್ಟು ಇದ್ರೊಳಗೆ ಅವ್ರದ್ದಾದಂಥ ಒಂದಷ್ಟು ದಂಧೆ ಚಾಲೂ ಮಾಡಿದ್ರು. ಗ್ಯಾಮ್ಲಿಂಗ್ ವಿಡಿಯೋಗಳಾಗಿರ್ಬೋದು, ಹಿಂಗೆ ಬೆಟ್ಟಿಂಗ್ ದಂಧೆ ಆಗಿರ್ಬೋದು. ಹಿಂಗೆ ನೀವು ನೋಡಿರ್ಬೋದು. ಆ ಒಂದು ಬಾಟ, ಈ ಒಂದು ಬಾಟ ಅಂದ್ರೆ ಪೈರಸಿ ಮಾಡೋದು, ಅಂದ್ರೆ ಇಲ್ಲಿಗಲ್ಲಾಗಿ ಈ ಮಟ್ಕ ನೀವೆಲ್ಲ ಕೇಳಿರ್ತೀರಿ. ಅವನ್ನ ನಾ ಏನು ಜಾಸ್ತಿ ಹೇಳೋಂಗಿಲ್ಲ. ಈ ಥರದ ಕೆಲವೊಂದಿಷ್ಟು ಬಾಟ್ ಬರ್ತಾವೆ. ಮತ್ತು ಈ ಥರದ ಕೆಲವೊಂದಿಷ್ಟು ಗ್ರೂಪ್ಗಳನ್ನ ಮಾಡ್ಕೊಂಬಿಟ್ಟು ಅವ್ರು ಏನು ಮಾಡಿದ್ರಪ್ಪ ಅಂದ್ರೆ ಅವ್ರದ್ದಾದಂಥ ಒಂದು ಅರ್ನಿಂಗ್ಸ್ ಅನ್ನೋದು ಮಾಡ್ಕೊಳಕ್ಕೆ ಚಾಲೂ ಮಾಡಿದ್ರು ಅವರು. ಸೊ ಫ್ರೆಂಡ್ಸ್, ನಾವೆಲ್ಲ ಏನು ಮಾಡ್ತೀವಪ್ಪ ಅಂದ್ರೆ ಅವರು ಪೈರಸಿಗಳನ್ನ ಮಾಡಿಬಿಟ್ಟಾರದ ಮೇಲೆ ನಾವು ನೋಡೋದು ಮಾಡ್ತೀವಿ. ನಾವು ನೋಡೋದ್ರಿಂದ ಅವ್ರಿಗೆ ಅರ್ನಿಂಗ್ಸ್ ಆಕೈತಿ, ನಾವು ಯೂಸ್ ಮಾಡೋದ್ರಿಂದ ಏನಾಕೈತಪ್ಪ ಅಂದ್ರೆ ಅವ್ರಿಗೆ ಅರ್ನಿಂಗ್ಸ್ ಆಕೈತಿ. ಈ ಥರ ಅವರು. ಮತ್ತು ನಿಮ್ಗೆ ಇನ್ನೊಂದು ಹೇಳ್ಬೇಕು, ಈ ಒಂದು ವಾಟ್ಸಪ್, ಈ ಒಂದು ಟೆಲಿಗ್ರಾಮ್ನ ತಂದದ ಉದ್ದೇಶ ನಿಮ್ಗೆ ಗೊತ್ತಾಗೈತಿ. ಈಗ ಈ ಒಂದು ಟೆಲಿಗ್ರಾಮ್ನ ಬ್ಯಾನ್ ಆಗೈತೆ ಇಲ್ಲೋ ಅದು ಕೇಳೋದಾದ್ರೆ, ಸೊ ಫ್ರೆಂಡ್ಸ್, ನ್ಯೂಸ್ ಎಲ್ಲ ಎದ್ದೈತೆ ಇಲ್ಲತ್ತಲ್ಲ. ಈ ಒಂದು ಟೆಲಿಗ್ರಾಮ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ರಷ್ಯಾದವ್ರದ್ದು, ಇಂಡಿಯಾದವ್ರದ್ದು ಅಂತೇಳಿ ನಾನು ಕೂಡ ಅಂದ್ಕೊಂಡಿದ್ವಿ. ಆದರೆ ಇಂಡಿಯಾದವ್ರದ್ದು ಅಲ್ಲಿದೆ. ಇದು ಒಂದು ಟೆಲಿಗ್ರಾಮ್ನ ಲಾಂಚ್ ಮಾಡಿದ್ದು ರಷ್ಯಾದವರು. 80 to 90% ವಾಟ್ಸಪ್ನ ಬಿಟ್ಟು ಟೆಲಿಗ್ರಾಮ್ನ ಜಾಸ್ತಿ ಯೂಸ್ ಮಾಡ್ತಾರೆ. ಸೊ ಫ್ರೆಂಡ್ಸ್, ಈ ಒಂದು ಉದ್ದೇಶ ಹೇಗೆ ಬಂತಪ್ಪ ಅಂದ್ರೆ, ಬ್ಯಾನ್ ಮಾಡೋ ಉದ್ದೇಶ ಅತಿ ಹೆಚ್ಚು ಪೈರಸಿಗಳು ನಡೀತಾವ ಅನ್ನೋ ಒಂದು ಕಾರಣದಿಂದ ಈ ಒಂದು ಟೆಲಿಗ್ರಾಮ್ನ ಬ್ಯಾನ್ ಮಾಡ್ತಂತ ಹೇಳ್ತಾರೆ. ಸೊ ಫ್ರೆಂಡ್ಸ್, ಇದನ್ನು ಬ್ಯಾನ್ ಮಾಡ್ಲಂಗೆ ಇನ್ನೂ ಕೂಡ ಹಲವಾರು ಥರ ದಾರಿಗಳು ಅದಾವೆ, ಅವನ್ನ ಚೂಸ್ ಮಾಡ್ಬೋದು. ಆದ್ರೆ ಬುದ್ಧಿ ಅನ್ನೋದು ಭೇಟಿ ಆಗಂಗಿಲ್ಲ. ಯಾರಿಗಪ್ಪ ಅಂದ್ರೆ ಈ ಪೈರಸಿ ಮಾಡ್ತಾರಲ್ಲ ಅವರಿಗೆ. ಅವರು ಇನ್ವೆಸ್ಟ್ ಮಾಡಿರ್ತಾರೆ, ಇದ್ರ ಮೇಲೆ ಎಷ್ಟೋ ಕೋಟಿ ಇನ್ವೆಸ್ಟ್ ಮಾಡಿರ್ತಾರೋ. ಅವರು ಆ ಒಂದು ಪೆಟ್ಟು ಉಣ್ಲಿ ಅನ್ನೋ ಸಲುವಾಗಿ ಅವರು ಈ ಥರ ಒಂದು ರೂಲ್ಸ್ ಅನ್ನೋದು ತಂದಾರ. ಬ್ಯಾನ್ ಮಾಡ್ತಂತ ಹೇಳ್ಯಾರ, ಇಲ್ಲಂತಲ್ಲ. ಆದರೆ ಇದು ಬ್ಯಾನ್ ಆದ್ಮೇಲೆ ಯಾವ ಒಂದು ಕಾರಣಕ್ಕೆ ಬ್ಯಾನ್ ಆಗೈತಪ್ಪ ಅಂತ ಕೇಳೋದಾದ್ರೆ, ಇದು ನಾರ್ಮಲಾಗಿ ಆಗಲೇ ಹೇಳಿದ್ದು ನಿಮಗೆ, ಇದನ್ನು ಮಿಸ್ಯೂಸ್ ಮಾಡಕತ್ತಾರೆ ಜಾಸ್ತಿ ಜನ. ಮಿಸ್ಯೂಸ್ ಮಾಡೋದ್ರಿಂದ ಏನಾಗೈತಪ್ಪ ಅಂದ್ರೆ ಅದರಷ್ಟು ಇರೋ ಫ್ಯೂಚರ್ಸ್ಗಳು ಅದನ್ನು ಮಿಸ್ಯೂಸ್ ಆದರೆ ಏನಾಗೈತಪ್ಪ ಅಂದ್ರೆ ಒಂದು ವ್ಯಾಲ್ಯೂ ಇರೋಂಗಿಲ್ಲ ಆ ಒಂದು ಚಾನಲ್ಗೆ. ಮತ್ತು ನಿಮ್ಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂದ್ರೆ, ಇದು ಟೆಲಿಗ್ರಾಮ್ದ ಪ್ಲೇಸ್ಟೋರ್ದಾಗ ಐತಿ. ಈ ಒಂದು ಟೆಲಿಗ್ರಾಮ ಪ್ಲೇಸ್ಟೋರ್ದಾಗ ಐತೆ ಅಂತೇಳಿ ಇನ್ನೂ ಹೆಚ್ಚಿನ ಜನ ಇದನ್ನು ಭಾಳ ಮಂದಿ ಡೌನ್ಲೋಡ್ ಮಾಡ್ತಾರೆ. ಒಂದು 80 to 90% ಮಂದಿ ಪೈರಸಿಗಳು ವಿಡಿಯೋಗಳು ನೋಡಕತ್ತ. ಮತ್ತು ಯಾವುದಾದ್ರೂ ಒಂದು ಸೆಕ್ಸುವಲ್ ಕಂಟೆಂಟ್ ನೋಡಿರ್ಬೋದು ನೀವು, ಲೀಕ್ ಆಗಿರ್ತೈತಿ. ಅಂದ್ರೆ ಅವೆಲ್ಲನೂ ಕೂಡ ಟೆಲಿಗ್ರಾಮ್ದಾಗ ಬರ್ತಾವೆ. ಸೊ ಫ್ರೆಂಡ್ಸ್, ಹಿಂಗಾಗಿ ಟೆಲಿಗ್ರಾಮ್ನ ಬ್ಯಾನ್ ಮಾಡ್ದಂತ ಹೇಳತ್ತಾರು. ಸೊ ಫ್ರೆಂಡ್ಸ್, ಈ ಒಂದು ಬ್ಯಾನ್ ಆಗೋದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಏನೈತೆ ಅಂತೇಳಿ ಕೆಳಗೆ ಕಮೆಂಟ್ ಮಾಡಿರಿ. ಮತ್ತು ಮುಂದಿನ ಒಂದು ಟಾಪಿಕ್ನಾಗ ಮತ್ತು ಹೊಸ ಟ್ರೆಂಡಿಂಗ್ ಅಪ್ಡೇಟ್ ಏನಾರು ಬಂದಪ್ಪ ಅಂದರೆ ವಿಡಿಯೋ ಮಾಡ್ತಿರ್ತಾನು. ಟೆಲಿಗ್ರಾಮ್ ಮತ್ತು ಡಿಸ್ಕ್ರಿಪ್ಷನ್ದಾಗ ಇಂಪಾರ್ಟೆಂಟ್ ಆಗಿರುವಂಥ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾ ಅಪ್ಡೇಟ್ಗಳನ್ನ ಕೊಟ್ಟಿರು, ಅವನಷ್ಟು ನೋಡ್ಕೊರಿ. ಮತ್ತು ಮುಂದಿನ ಒಂದು ಟಾಪಿಕ್ನಾಗ ಸಿಗೋನು. ಸೊ ಫ್ರೆಂಡ್ಸ್, ಅಲ್ಲಿವರೆಗೂ ಟಾಟಾ.